ಅವರಿಗೆ ಬಾಜಿಗೆ ಅದು ಯಾವ ಪೊಲೀಸರು ಅವರು? ಎಲ್ಲಿಯವ್ರು ಗೊತ್ತಿಲ್ಲ. ಸ್ಮಾಲ್ ಅನ್ಕೊಂಡು ಈಗ ಅವ್ರಿಗೆ ಕ್ಯಾಶ್ ಕೊಟ್ರೋ ಆನ್ಲೈನ್ ಪೇ ಮಾಡಿದ್ರು? ಏನು ಮಾಡಲಿಲ್ಲ, ಕೊಡ್ಲಿಲ್ವಾ? ಕೇಳಿದ್ರು ಅವರು ತಗೊಂಡೋದ್ರು ಸಿಗರೇಟ್. ನಾವು ಅಂದರೆ ಸಿಗರೇಟ್ನೇ ತಗೊಂಡೋಗ್ಬಿಟ್ರಾ? ಅಲ್ಲ ಸರ್, ಅವರು ಲ್ಯಾಂಡ್ ಆರ್ಡ್ರ್ ಪೊಲೀಸವರು ಇಲ್ಲ ಯಾರಾದರೂ ಈ ಯಾವುದೋ ಟ್ಯಾಕ್ಸ್ ಆಫೀಸರ್ ಬರ್ತಾರಲ್ಲ ಅವರು ಯಾರು? ಏನು ಹೊಯ್ಸಳಲ್ಲಿ ಬಂದಿದ್ರಾ? ಬೇರೆ ಗಾಡಿ ಕಾಕಿ ಬಟ್ಟೆ ಹಾಕೊಂಡಿದ್ರೇನು? ಇಲ್ಲ ಹಿಂಗೆಲ್ಲ ಮಾಡ್ತಾರಾ? ಸಿಗರೇಟ್ 6,000 ರೂಪಾಯಿನ ಬೆಲೆ ಬಾಳೋ ಸಿಗರೇಟು ಹೊತ್ಕೊಂಡೋದ್ರು. ಅದು ಮಾತ್ರ ಅಲ್ಲ, ಒಳಗೆ ಒಂದು 2 ಕೀಸಿಗೆ ಹಾಕೊಂಡೋದು. ಏನು ಏನು ಕಿಸಿಗೆ? 2 ಪ್ಯಾಕೆಟ್ ಕಿಂಗನ್ನು ಜೋಬ್ಗೆ ಹಾಕೊಂಡೋದ್ರು. ಬೇರೆನೆ ಅದು ಸಪ್ರೇಟ್ ಅವ್ರಿಗೆ. ಮತ್ತೆ ಏನೋ ಇಲ್ಲಿ ಇಂಥರ ಪೊಲೀಸ್ ಅವರು ಗೌರ್ಮೆಂಟ್ ಸರಿ, ಒಂದು ಕಂಪ್ಲೇಂಟ್ ಕೊಡೋದಲ್ವ ಸರ್? ಆಯಿತು, ಯಾರಿಗಂತ ಕಂಪ್ಲೇಂಟ್ ಪೊಲೀಸವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡಬೇಕು ಅಂದರೆ ಕಮಿಷನರ್ ಆಫೀಸ್ಗೆ ಹೋಗಿ ಕೊಡಬೇಕು. ಅಲ್ಲೂ ಅವ್ರು ತಗೊಳ್ಳಿಲ್ವಾ, ಲೋಕಾಯುಕ್ತ ಕೊಟ್ಕೋಬೇಕು. ನೀವು ಸ್ವಲ್ಪ ಓಡಾಡಿ ಮಾಡಬೇಕು. ಆಮೇಲೆ ಏನಾಗೋದು ಗೊತ್ತಾ ಬ್ರದರ್, ಈಗ ಸಿಗರೇಟ್ ನೀನು ಮಾರಬೇಡ ಅಂತ ಹೇಳ್ತಾರಲ್ವಾ, ಏನಾಯಿತು? ಓ ಕೀ 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 ಓಕೆ. ಈಗ ಪೊಲೀಸ್ನವರು ದುಡ್ಡು ತಗೊಂತಾರೆ ಅಂತ ಎಲ್ಲರೂ ಹೇಳ್ತೀರಿ. ನಿಮ್ಮ ಕಷ್ಟ ನಿಮಗೆ ಗೊತ್ತಿರುತ್ತೆ. ಬೀದಿ ವ್ಯಾಪಾರ ಆದ್ರೂ ನೀವು ಗೌರ್ಮೆಂಟ್ಗೆ ಈಗ ನೀನು ಆ ಸಿಗರೇಟ್ ದುಡ್ಡು ಕೊಡ್ತಾ ಇದೆಯಾ ಅಂದರೆ ನೀನು ಆಟೋಮೆಟಿಕ್ಕಾಗಿ ಇಂಡೈರೆಕ್ಟಾಗಿ ಮತ್ತು ನೀನು ಅಲ್ಲಿ GSTನೇ ಕೊಟ್ಬಿಟ್ಟು ನೀನು ತಗೋತಾ ಇದೆಯಾ ಅಂದರೆ ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ. ಈಗ ಸಿಗರೇಟ್ ಮಾರಬಾರ್ದು ಅಂತ ಇಲ್ಲೆಲ್ಲಾದರೂ ಬೋರ್ಡ್ ಏನಾದ್ರು ಇಲ್ಲೆಲ್ಲಿ ಸ್ಕೂಲ್ ಆಯ್ತು ಅಕ್ಕಪಕ್ಕ, ಮತ್ತೇನಕ್ಕೆ ಅದನ್ನು ರಿಸ್ಟ್ರಿಕ್ಷನ್ ಮಾಡ್ತಾರೆ? ಹೈವೇಲಿ ಮಾರಬಾರ್ದು ಅಂತನಾ? ಓ ಹಂಗಾರೆ ಹಂಗೆ ಲೆಕ್ಕ ಹಾಕೊಂಡ್ರೆ ಯಾರು ಹೈವೇಲಿ ಅಂಗಡಿಯಲ್ಲೇ ಇಟ್ಕೋಬಾರ್ದು. ನಾವು ಯಾವಾಗಲೂ 150 ರಾತ್ರಿ ಕೊಡ್ತೇವೆ. ಶನಿವಾರ ಬಂದರೆ 400 ಕೊಡ್ತೇವೆ. 400 ವಯಸ್ಸರಿಗೆ. ಹಾಂ, ಬೀಟ್ನವರಿಗೆ 150 ಡೈಲಿ ಕೊಡ್ತೇವೆ. ಓಕೆ. ಆದರೂ ಅವ್ರು ಒಪ್ಪೋದಿಲ್ಲ. ಕಿರಿಕಿರಿ ಜಾಸ್ತಿ, ಯಾವಾಗಲೂ ಜಾಸ್ತಿ ಹೇಳ್ತಾರೆ. 1-1:30 ತನಕ ಓಪನ್ ಮಾಡು ಅಂತ. ಹಾಂ, ಹಣ ಕೀಸಿಗೆ ಹಾಕಿದ ಮೇಲೆ ಹಾಂ ಅದು ಮಾಡು. ಹಾಂ, ದುಡ್ಡು ತಗೊಳ್ಳೋವರೆಗೂ ಮಾಡು ಅನ್ನೋದು, ದುಡ್ಡು ತಗೊಂಡ್ಮೇಲೆ ತಿರ್ಗಾ ಕ್ಲೋಸ್ ಮಾಡು ಅನ್ನೋದಾ? ಇದೇಪ್ಪ ಏನು ಮಾಡಿ. ಹಂಗಾರೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು ಅಂದರೆ ಆಗಲ್ಲ ಸರ್, ಹಾಂ, ಹೋಗ್ತಾ ಇರ್ಬೇಕು ಅಷ್ಟೇ. ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅವ್ರ ಹತ್ರ. ಹೆಚ್ಚು ಒಂದು ಮಾತು ಏನಾದರೂ ನಾವು ಮಾತಾಡಿದರೆ 10 ಪ್ರಶ್ನೆಗಳು ಹಾಕ್ತಾರೆ. ಹಾಂ, ಅದಿಲ್ಲ ಅಂತಾರೆ, ಇದಿಲ್ಲ ಅಂದರೆ ಇದ್ಯಾಕೆ ಮಾಡ್ತೀಯ ಅಂತಾರೆ. 150 ಅವ್ರಿಗೆ ಜವಾಬು ಕೊಡೋಕ್ಕಾಗಲ್ಲ ಸರ್. ತೆಗಿಯಲ್ಲ, ಎಲ್ಲ ತೆಗಿಯೋ. ಅದು ನಾವು ಬಹುವಚನದಲ್ಲಿ, ಅವ್ರು ಇನ್ನು ಏಕವಚನ, ಬಾರೋ ಹೋರೋ ಏನಕ್ಕೆ ಬೇಕು ಸರ್? ಅಷ್ಟೆಲ್ಲ ಅವ್ರಿಗೆ ದುಡ್ಡು ಕೊಟ್ಟು ಮತ್ತು ಅವ್ರ ಹತ್ರ ಉಗಿಸ್ಕೊಳ್ಳೋದು ಕಂತ್ರಿ ಜಾತಿ ಸರ್ ಅದು. ಆ ಪೊಲೀಸ್ ಅಂದ್ರೇನೆ ಕಂತ್ರಿ ಜಾತಿ. ಹಾಂ, ಅದು ಇಲ್ಲಿ ಬೆಂಗಳೂರಲ್ಲಿ ಜಾಸ್ತಿ. ಹಾಂ, ಅಲ್ಲಿ ಮೈಸೂರಿಂದ ಕೆಳಗೆ ಹೋದ್ರೆ ಇಷ್ಟು ಅವರ ಕಿರಿಕಿರಿ ಇಲ್ಲ. ಮಂಗಳೂರಲ್ಲೆಲ್ಲ ಡ್ಯೂಟಿ ಮಾಡೋಕ್ಕಿದ್ದಾರೆ ಸರ್ ಅವರು. ಜಾಸ್ತಿ ನಾಯಿ 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 ಪೊಲೀಸ್ ಅವರು ಜಾಸ್ತಿ. CCTV ಏನು ಮಾಡಿಲ್ವಾ ನೀವು? ಇಟ್ಟಿಲ್ವಾ ನೀವು? ಅದೊಂದು CCTV ಇಟ್ಟಿದ್ದೇನೆ ನಾನು. ಹಾಂ, ಒಂದು ದಿನ ಅದರ ಇದು ಸಿಮ್ ಡೇಟ್ ಇದಾಯಿತು, ಹಾಂ, ಅವಾಗನೇ ಬಂತು. ಹಾಂ, ಏನು ಮಾಡಿ ಯಾರ ಹತ್ರ ಎಲ್ಲಿ? ಈಗ ಅವ್ರ ರೀಸನ್ನು ಮಾರಂಗಿಲ್ಲ ಅಂತೇಳಿ ತಗೊಂಡೋದ್ರು ಅಲ್ವಾ? ಅಲ್ಲ ಗುರು, ಈಗ ಅಂಗಡಿಗಳನ್ನ ಮೇನ್ ರೋಡಲ್ಲಿ ಮಾರಬಾರ್ದು. ಓಲೆ ಅದನ್ನ ನೀವೇನು ಕೇಳ್ಬೇಕು ಗೊತ್ತಾ? ಇಲ್ಲೆಲ್ಲ ಮಾರ್ತಾರೆ. ನಮ್ಮದಲ್ಲ, ಒಂದು 3 ಅಂಗಡಿಯಿಂದ ತಗೊಂಡೋದ್ರು. ಹಾಂ, ಸುಮ್ಮನೆ ಹಾಂ, ಕೊಟ್ರು ಅವರು. ಮತ್ತು ನಿನ್ಗೇನು ಉಳಿತು ಗುರು? ನೀನು ದಿನೆಲ್ಲ ತಿಂಗಳೆಲ್ಲ ಮಾಡಿ ದುಡ್ಡೆಲ್ಲ ಇಲ್ಲೇ ಕೇಳಿದ್ರೆ ನಮಗೆ ಹೊಟ್ಟೆ ಉಳಿತದಲ್ಲ ಮರ್ಯ. ಏನು ಸರ್, ಪಾಪ 6,000 ರೂಪಾಯಿನಷ್ಟು ವಸ್ತು ತಗೊಂಡವ್ರೆ. ಇವನು ಒಂದು ಲಾಭ 6,000 ಪಡಿಬೇಕು ಅಂದ್ರೆ ಮಿನಿಮಮ್ 1 ವಾರ ಬೇಕು ಅವ್ರಿಗೆ. ಸಿಗರೇಟಲ್ಲಿ ಸಿಗೋದಿಲ್ಲ, ಅದು 25 ಪೈಸೆ ಸಿಗ್ತದೆ. ಏನೋ ಟೀ ಜೊತೆಗೆ ಅವ್ರು ಕುಡಿತಾರೆ, ಟೀ ತಗೊಂಡು ಅದನ್ನ ತಗೊಂತಾರೆ ಅನ್ನೋ ಉದ್ದೇಶಕ್ಕೆ ಅವ್ರು ಕೊಡೋದು. ಇಲ್ಲಾಂದ್ರೆ ಸಿಗರೇಟ್ ಇಲ್ಲ ಅಂದ್ರೆ ಅವ್ರು ಟೀ ಕುಡಿಯೆಲ್ಲ ಹೊಟ್ಟೋಗ್ತಾರೆ. ಅದಕ್ಕೆ ಸಿಗರೇಟ್ ಬಂದವರಿಗೆ ಟೀ ಕೊಟ್ಟಿದ್ದಾರೆ, ನಮಗೆ ಅದರಲ್ಲಿ ಬರ್ತದೆ ಅಷ್ಟೇ. ಹಾಂ, ಮತ್ತೆ ಸಿಗರೇಟಲ್ಲಿ ಏನು ಸಿಗಲ್ಲ ಸರ್. ಹಾಂ, ಲಾಭ ಇಲ್ಲ. 25 ಪೈಸೆ 50 ಪೈಸೆ ಅಷ್ಟೇ. ಹ್ಞೂ, ಎಷ್ಟು 50 ಪೈಸೆಗಳು ಹಾಕಿದರೆ 10 ರೂಪಾಯಿ ಆಗುತ್ತೆ. ಕರೆಕ್ಟು. ಮತ್ತು 6,000 ರೂಪಾಯಿ ಈಗ ಹೋಯ್ತು ಅವ್ರಿಗೆ ವಸ್ತು. ಕೊಡಲೇಬೇಕಲ್ಲ ಸರ್. ಏನು ಮಾತಾಡಿದ್ರೇನು 100 ಪ್ರಶ್ನೆಗಳು ಆಗ್ತಾರೆ ಆಗ್ತಾರೆ ಅಂತ ನಾವು ಮಾತಾಡಿದ್ರೆ
ಹಾಂ ಅದು ಇದು ಏನೆಲ್ಲ ಹೇಳಿದ್ರು. ಹಾಂ ಪೆಟ್ಟಿ ಕೇಸ್ ಹಾಕ್ತೀನಿ, ಅದು ಹಾಕ್ತೀನಿ, ಇದು ಹಾಕ್ತೀನಿ. ಹಾಂ ನಾನು ತಲೆನೋವಾಯ್ತು. ಸರ್ ಒಂದು ಮದುವೆ ಕೊಡಿ ಅಂತ ಅದರದ್ದು ಪೇ ಮಾಡಿದ್ದೀನಿ. ಅವರಿಗೆ ಗೌರ್ಮೆಂಟು ಹಣ ಕೊಡ್ತದೆ, ನಮ್ಮಿಂದಲೂ ತಗೊಂಡು ಹೋಗ್ತಾರೆ. ಗೌರ್ಮೆಂಟ್ ಏನು ಕೊಡಲ್ಲ, ನಾವೇ ಸಂಬಳ ಕೊಡ್ತೀವಿ ಅವ್ರಿಗೆ, ನಮ್ಮ ಟ್ಯಾಕ್ಸ್ ಎಲ್ಲ ದುಡ್ಡು ಕೊಡ್ತೀವಿ ಅವ್ರಿಗೆ. ನಾವಾಗಲೇ ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಅವ್ರಿಗೆಲ್ಲ ಸಂಬಳಗಳು ಬರೋದು ಅಷ್ಟೇ. ಸಂಬಳದ ಜೊತೆಗೆ ಈ ಗಿಂಬಳಕ್ಕೋಸ್ಕರ ಬಂದು ನಾನು ಪೊಲೀಸು ಅಂತ ದೌರ್ಜನ್ಯ ಮಾಡೋದಾ? ಯೂನಿಫಾರ್ಮ್ ಇದ್ರೇನೆ ಅವನಿಗೆ ಬೆಲೆ. ಹಾಂ ಯೂನಿಫಾರ್ಮ್ ಇಲ್ಲ ಅಂದ್ರೆ ಯಾರು ಕೇಳ್ತಾರೆ ಅದು ಸರ್ ಬೇಡಿ. ಅವ್ರನ್ನ? ಈ ಟ್ರಾಫಿಕ್ ಅವ್ರು ನಿಂತರೆ ಹಾ. ವೈಟ್ ಡ್ರೆಸ್ ಹಾಕೊಂಡಿದ್ದಾರೆ, ಅವ್ರು ಬಂದು ಚಾಯ ಕುಡಿದು ಹಾ. ಇದು ತೆಗೆದುಕೊಂಡು ತಿನ್ನೋದು. ಹಣ ಕೊಡಲ್ಲ. ಕೊಡಲ್ಲ. ಹಾಂ ದುಡ್ಡು ಕೊಡಲ್ಲ. ಹಾ. ಅದೇನು ಗೊತ್ತು. ನಾವು ಅದಕ್ಕೆ KRS ಪಕ್ಷದವರೆಲ್ಲ ಪಾಪ ಬಡ್ಕೊಳ್ಳೋದೇನಕ್ಕೆ ಅಂದರೆ ಇದಕ್ಕೇನೆ ಅಲ್ರಯ್ಯ, ನೀವು ಸಿಸ್ಟಮೆಟಿಕ್ ಆಗಿ ನೀವು ಸರಿಯಾಗಿರ್ರಯ್ಯ, ನೀವು ಕರಪ್ಟ್ ಆಗ್ಬಿಟ್ಟು ಜನಗಳನ್ನ ಯಾಕ್ರೆ ತೊಂದರೆ ಕೊಡ್ತೀರಾ ಅಂತ. ಈಗ ಇಲ್ಲೇನು ತೊಂದರೆ ಆಗುತ್ತಪ್ಪ, ಫುಲ್ಲು ಹೈವೇ ರೋಡ್ ಅಲ್ಲಿದೆ, ಸರ್ವಿಸ್ ರೋಡ್ ಇಲ್ಲಿದೆ, ನೀವು ನೋಡ್ರೆ ಅವ್ರು ಒಳಗಡೆ ಕಾದಂಗೆ 5 ಅಡಿ ಒಳಗಿದ್ದೀರಾ. ಇನ್ನೇನಾದ್ರೂ ಆ ಕಡೆ ಮಡಗ್ಬಿಟ್ರೆ ಅಷ್ಟೇ, ಇನ್ನು ಹಾ. ಅಂಗಡಿ ಎತ್ಕೊಂಡು ಹೋಗ್ಬಿಡ್ತಾರೆ ಇನ್ನು. ನೀವು ಅವಾಗ ಏನು ಮಾಡಬೇಕು ಗೊತ್ತಾ ಸರ್, ನಿಮ್ಮ ಪಾಪ ನೀವು ಮಾಡೋಕ್ಕಾಗಲ್ಲ, ನಾವೇನು ಆಗಲ್ಲ ಮಾಡಲ್ಲ. ಬನ್ನಿ ಸರ್. ಅದೇ ಅವಾಗ ಆಗಲ್ಲ. ಸರ್ ನಿಮ್ ಯಾವ ಒಂದು ಪಕ್ಷ KRS ಇಂದ ಏನೋ ಮಾಡಿದ್ದೀರಾ, ಹ್ಞೂ ನಿಮ್ಗೆ ಹಕ್ಕಿರುತ್ತೆ ಸರ್, ನೀವು ಮಾತಾಡಿದ್ರೆ ಹಕ್ಕಿರುತ್ತೆ. ಸಾಮಾನ್ಯ ಪ್ರಜೆಗಳು ನಮ್ಮಂಥವ್ರು ಮಾತಾಡಿದ್ರೆ ಬೆಲೆನೇ ಕೊಡಲ್ಲ ಸರ್. ಕೊಡಲ್ಲ. ಏಯ್ ಪೆಟ್ಟಿ ಕೇಸ್ ಬರ್ತೀನಿ, ಅಲ್ಲಿ ಸ್ಟೇಷನ್ಗೆ ಬಂದು ಮಾತಾಡು. ಹಾಂ ಸರ್ ಸ್ಟೇಷನ್ಗೆ ಹೋದ್ರೆ ದೌರ್ಜನ್ಯ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಸರ್. ಹಾ. ಮೊನ್ನೆ ಒಬ್ಬ ಮಕ್ಳು. ಏನ್ ಮಾಡಿದ, 12,000 ಸಿಗರೇಟ್ ತಗೊಂಡೋದ್ರು ಅಲ್ಲಿಂದ. ಸರಿ. ಅವನು ಹೋದ, ಹಾಂ ಸಾಯಂಕಾಲ ಹೋದ, ಹಾಂ ರಾತ್ರಿ ತಗೊಂಡೋದು, ಹಾ. ಮತ್ತೆ ಸಾಯಂಕಾಲ ಹೋದ. ಹಾ. ಹೋಗುವಾಗ ಅಲ್ಲಿ 5,000 ಸಿಗರೇಟ್ ಇಲ್ಲ, ಎಲ್ಲ ಎಸೆದಿದ್ದಾರೆ ಅವರೇ. ಅವರೇ ಸೇದ್ಬಿಟ್ಟು. ಅವನು ಹೇಳಿದ ನನಗೆ ಬೇಡ ಸಿಗರೇಟ್, ನಾನು ಫೈನ್ ಮಾಡ್ತೀನಿ, ಪೆಟ್ಟಿ ಕಾಯ್ಸಿ ಆಗಿ ಮಾಡಿ ನಾನು ಕೋರ್ಟಲ್ಲಿ ಮಾಡ್ತೇನೆ ಅಂತ. ಹಾಂ ಮತ್ತೆ ಏನು ಮಾಡಲಿ, ಹಾ. 12,000 ಒಂದು 3,000 ಸಿಗರೇಟ್ ಇಲ್ಲ ಅಂದ್ರೆ ಹೌದು. ಅವ್ರು ತಗೊಂಡೋದ್ರು. ಹಾಂ ಯಾರ ಹತ್ರ ಹೇಳಿ, ಇದೇ ಆಗೋದು. ನಿಜವಾಗ್ಲೂ ಕೇಳಿದ್ರೆ ಬೇಜಾರಾಗುತ್ತೆ ಕಣ್ರಿ ನಿಮ್ಮ ಕತೆಗಳು ಹಂಗಾರೆ. ಹಾಂ ಏನು ಈ ಥರ ಮಟ್ಟಿಗೆ ಪೊಲೀಸ್ನವ್ರು ಇಳಿದುಬಿಟ್ರೆ ನಾವು ಪೊಲೀಸವ್ರಿಗೆ ಗೌರವ ಹೆಂಗೆ ಕೊಡ್ಬೇಕಾಗ್ತದೆ ಅದೇ ಹೇಳಿ? ಹೇಳುದು, ನೆಮ್ಮದಿಯಾಗಿ ಇದಾಗ್ಲಿಕ್ಕೆ ಬಿಡುದು. ಕಷ್ಟಪಟ್ಟು ಜೀವನ ಮಾಡೋರ ಹತ್ರ ಹಿಂಗೆ ಕಿತ್ಕೊಂಡು ತಿನ್ಬಿಟ್ರೆ ಉದಾರ ಆಯ್ತಾರೇನ್ರಿ ಒಳ್ಳೆ ಅವರು? ಎಲ್ಲರೂ ಶಾಪಟ್ಟು ಬಿಡೋದಲ್ಲ, ಶಾಪಟ್ಟು ಅವರು ಹಾಗೆ ಆಗಿ ಸಾಯಿದಿ ಹಾಂ ಅದು ಅವರು ತೆಕ್ಕೊಳ್ಳೋದಲ್ಲ. ಹೌದು. ಬೇಕಾಗಿ ಹಾಂ ಅದೇ ದುಡಿದು ಅನ್ನ ಊಟ ಮಾಡಬೇಕು, ಅದೇ ಅದಕ್ಕೊಂದು ವ್ಯಾಲ್ಯೂ ಇದೆ. ಅವರಪ್ಪ ಬೇಜಾರಾಗತ್ತೆ ಕಣ್ರಿ ಇವೆಲ್ಲ ನೋಡಿದ್ರೆ. ಸರಿ ಆಯ್ತು, ಬರ್ತೀನಿ. ಸ್ನೇಹಿತರೆ ನೋಡಿದ್ರಲ್ಲ, ಪಾಪ ಆ ವ್ಯಕ್ತಿಗೆ ನಾನು ವಿಡಿಯೋ ಮಾಡೋದು ಗೊತ್ತಿಲ್ಲ, ಬಟ್ ಅವ್ರ ನೋವು ಭಾಳಷ್ಟಿದೆ. ನಾನು ಕೇವಲ ಅವ್ರ ತಪ್ಪನ್ನು ಮಾತ್ರ ಕಂಡುಹಿಡಿಯಲ್ಲ ಸರ್, ಅವ್ರಿಗೆ ಆಗ್ತಾ ಇರುವಂಥ ನೋವನ್ನು ಕೂಡ ನಾನು ಜನತೆಗೆ ತಿಳಿಸ್ಬೇಕು. ಮತ್ತು ಈ ವಿಡಿಯೋನ ಆದಷ್ಟು ನಾನಂತೂ ಈಗ ಕಮಿಷನರ್ಗಳಿಗೆ, CMಗೆ, ಸಾಧ್ಯವಾದರೆ PMಗೆ ಅವ್ರದ್ದೇನಾದ್ರು ಲಿಂಕ್ ಇತ್ತು ಅಂದರೆ ಅದು ಹೆಂಗಾದ್ರೂ ಸರಿ ಅವ್ರನ್ನ ಮುಟ್ಟಿಸ್ತೀನಿ. ನೀವುಗಳು ಸಾಧ್ಯವಾದರೆ ಶೇರ್ ಮಾಡಿ ಸರ್, ನಿಮ್ಗೆ ಇಷ್ಟ ಆದರೆ. ಯಾಕಂದರೆ ಅವ್ರಿಗಾಗಿರೋ ನೋವು ಎಲ್ಲ ಎಷ್ಟೋ ಜನಕ್ಕೂ ನೋವು ಆಗಿರುತ್ತೆ. ಅಂದರೆ ಕೂಲಿ ಮಾಡ್ಕೊಂಡು ಬದುಕೋರಿಗೆ ಈ ಕಡೆ ಆಯಿತು ನಿಯತ್ತಾಗಿ ದುಡಿಬೇಕು, ನಾನು ಅದ್ರಿಗೆ ನಾನು ಆವಾಗಲೇ ಕೇಳ್ದಂಗೆ ಅವ್ರಿಗೆ ನಿಯತ್ತಾಗಿ ದುಡೀರಪ್ಪ, ನಿಮ್ಗೂ ಲೋನ್ ಗಿನ್ ಸಿಗುತ್ತೆ ಅಂತೇಳಿ ತಿಳಿಸ್ಕೊಟ್ಟೆ. ಬಟ್ ಈ ಥರ ಆದಾಗ ಮತ್ತು ಹಂಗಾರೆ ಅವರು GST ಮಾಡಿದ್ರು ಪ್ರಯೋಜನ ಏನು ಬತ್ತವಾಗ ಈ ಥರ ನಡ್ಕೊಂಡು ಹೋದರೆ? ಮೊದಲನೇದಾಗಿ ಅಂಗಡಿ ಇಟ್ಟಿರೋರು, ಏನು ರೋಡ್ ಸೈಡಲ್ಲಿ ಅಂಗಡಿ ಇಟ್ಟಿರೋರು ಆಗಿರ್ಬೋದು, ಚಿಕ್ಕ ಅಂಗಡಿ ಅಥವಾ ರಿಜಿಸ್ಟರ್ ಮಾಡ್ಕೊಂಡಿರೋರು ಆಗಿರ್ಬೋದು, ಅವ್ರಿಗೂ ನನ್ನದೊಂದು ರಿಕ್ವೆಸ್ಟ್ ಏನಂದರೆ, ಫಸ್ಟು ನಿಮಗೆ ನಿಮ್ಮ ಹಕ್ಕೇನು ಅಂತ ತಿಳ್ಕೊಳ್ಳಿ. ರೋಡ್ ಸೈಡಲ್ಲಿದ್ದು ಅವ್ರು ಯಾರೋ ಪೊಲೀಸ್ನವ್ರು ಬಂದು ನಮಗೆ ಈ ಥರ ನೀನು ದಂಡ ಕಟ್ಟಬೇಕು, ನೀನು ಸಿಗರೇಟ್ ಮಾರೋಂಗಿಲ್ಲ ಅನ್ನೋದಾದರೆ, ಈಗ ಸಿಗರೇಟ್ ಮಾರಬಾರ್ದು ಅಂತ ಅವ್ರ ರೂಲ್ಸು ನನಗೆ ಗೊತ್ತಿರೋ ಪ್ರಕಾರ ಸ್ಕೂಲ್ಗಳು ಅಕ್ಕಪಕ್ಕದಲ್ಲಿ ಒಂದೆಷ್ಟು ಒಂದು 100 ಮೀಟ್ರೋ ಇಲ್ಲ ಅರ್ಧ ಕಿಲೋಮೀಟ್ರೋ, ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ಕೂಲ್ ಹತ್ರ ಇರುವಾಗ ಬಾರು ಮತ್ತು ಸಿಗರೇಟ್ಗಳು ಇವ್ಯಾವು ಕೂಡ ಸೇಲ್ ಮಾಡಬಾರ್ದು ಅಂತಿದೆ ರೂಲು ನನಗೆ ಗೊತ್ತಿರೋಂಗೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ ಥರದ ಒಂದು ಸ್ಕೂಲ್ಗಳಿಲ್ಲ, ಜಾಗ ಯಾವುದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ನಿಮಗೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಇದನ್ನು ಅಬ್ಸರ್ವ್ ಮಾಡಿದ್ರೆ ಇದು ಯಾವ ಜಾಗ ಅನ್ನೋದು ಗೊತ್ತಾಗುತ್ತೆ. ಏನಕ್ಕೆ ಅಂದರೆ ಆ ಹುಡುಗನಿಗೆ ತೊಂದರೆ ಆಗಬಾರ್ದು ಅನ್ನೋದು ಉದ್ದೇಶ ಅಷ್ಟೇ. ಒಂದು ವೇಳೆ ಹಂಗೇನಾರು ತೊಂದರೆ ಆಗಿ ಆತ ನನ್ನನ್ನು ಏನಾದರೂ
ಸರ್ ಹಿಂಗೆ ವೀಡಿಯೋ ಹಾಕ್ಬಿಟ್ಟಿದ್ದೀರಾ, ದಯವಿಟ್ಟು ನಂಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅವ್ರ ಪರವಾಗಿ ನಾನು 100% ಅದೆಷ್ಟೇ ಮಟ್ಟಕ್ಕೆ ಆಗಲಿ ಅವನ ಜೊತೆಗೆ ನಾನು ನಿಂತ್ಕೋತೀನಿ. ಯಾಕಂದರೆ ಇದು ಕೇವಲ ಒಬ್ಬನ ಸಮಸ್ಯೆ ಅಲ್ಲ, ನೂರಾರು ಸಾವಿರಾರು ಜನಗಳ ಸಮಸ್ಯೆ ಇದೆ ಇದು. ಪೊಲೀಸ್ನವರು ಅಲ್ರಣ, ನಿಮಗೆ ನಮ್ಮಿಂದನೇ ದುಡ್ಡು ಸಂಬಳ ಎಲ್ಲ ಸಿಗ್ತದೆ, ನಿಮಗೆ ESI PF ಸಿಗುತ್ತೆ, ಇಂಕ್ರಿಮೆಂಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದರೂ ಅಂಥ ಬಡಪಾಯಿಗಳ ಹತ್ರ ಹೋಗಿ ಕಿತ್ಕೊಂಡು ತಿಂತಿರಲ್ಲ, ನೀವು ಯಾರು ಕಿತ್ಕೊಂಡು ತಿಂತಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಗೇನು ಒಂಚೂರು ಮಾನವೀಯತೆ ಮನುಷ್ಯತ್ವನೇ ಇಲ್ವಾ ರೀ? ಕಷ್ಟಪಟ್ಟು ದುಡಿದ್ದು ಅಥವಾ ನೀವು ಕಷ್ಟಪಟ್ಟು ಓದಿ ನೀವೇನಾರು ಆ ಕೆಲಸಕ್ಕೆ ಬಂದಿದ್ದೀರಿ ಅಂದರೆ ಇನ್ನು ಮುಂದೆ ತಗೊಳಕ್ಕೆ ಹೋಗ್ಬೇಡಿ. ಅವ್ರ ಶಾಪ, ಇಡೀ ಶಾಪ ನೀವು ನಿಮ್ಮ ಕುಟುಂಬ ಚೆನ್ನಾಗಿರೋದಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಪೊಲೀಸವರು ಯಾರು ಈ ರೀತಿಯಾಗಿ ಈ ವಸೂಲಿ ಮಾಡ್ಕೊಂಡು ಬದುಕ್ತಾ ಇದ್ದೀರಲ್ಲ ಅವ್ರಿಗೆ ಹಂಗೂ ನಿಯತ್ತಾಗಿ ನಾನು ಫೈನೇ ಹಾಕಬೇಕು ಅನ್ನೋದಾದರೆ ಎಲ್ಲ ಕರಪ್ಟೆಲ್ಲನೂ ತೆಗೆದುಬಿಟ್ಟು ಫೈನ್ ಹಾಕಿ. ನೋಟಿಸನ್ನು ನೀವು ಅಂಥ ಫೈನ್ ಹಾಕ್ತೀನಿ ಅನ್ನೋರು ಅದು ಯಾರೋ ಈ ಸಿಗರೇಟ್ ಹೊತ್ಕೊಂಡು ಹೋದ್ರಂತೆ ಅವ್ರದ್ದು, ಅದು ನಿಜನೋ ಸುಳ್ಳೋ ನಂಗೆ ಗೊತ್ತಿಲ್ಲ, ಆದರೆ ಇದು ನಡೆಯೋದಂತೂ ಸತ್ಯ. ಬಟ್ ಅವ್ನು ಹೇಳೋ ಪ್ರಕಾರದಲ್ಲಿ ಅವ್ನ ಕಣ್ಣಲ್ಲಿ ಸುಳ್ಳಿರಲಿಲ್ಲ, ಸತ್ಯನೇ ಇದ್ದಿದ್ದು. ಮೊದಲು ಬದಲಾಗ್ರಿ, ನಮ್ಮ ದೇಶನ ಎಲ್ಗೋ ತಗೊಂಡೋಗಿ ನಿಲ್ಲಿಸ್ಬೇಡಿ. ದುಡ್ಡಿನ ಆಸೆಗೆ ಜನಗಳ ಜೀವನದ ಜೊತೆ ಆಟ ಆಡೋಕ್ಕೆ ಹೋಗ್ಬೇಡಿ. ಬದುಕಿ, ನ್ಯಾಯ ರೀತಿಯಲ್ಲಿ ಬದುಕಿ, ಎಲ್ಲರೂ ನಿಮಗೆ ಸೆಲ್ಯೂಟ್ ಹೊಡಿತಾರೆ. ನಿಮ್ಗಳಿಗೆ ಏನು ಹೇಳೋದು ನಾನು ಕಾಣೆ.